ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಭಯಂಕರವಾದ ವರಗಳು ಯಾವ್ಯಾವುದು? ಕುಂಭ ರಾಶಿಯವರಿಗೆ ಅವರ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಎನ್ನುವುದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕುಂಭ ರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರು 12 ರಾಶಿಯವರಲ್ಲಿ ತುಂಬಾನೇ ವಿಭಿನ್ನ ರಾಶಿ ಅಂತ ಹೇಳಿದರೆ ತಪ್ಪಾಗಲ್ಲ. ರಾಶಿ ಕುಂಡಲಿಯಲ್ಲಿ ಇರುವಂತಹ 12 ರಾಶಿಯಲ್ಲೂ ಕೂಡ ಈ ಕುಂಭ ರಾಶಿಯವರು ತುಂಬಾನೇ ವಿಭಿನ್ನವಾಗಿರ್ತಾರೆ ಅಂತ ಹೇಳಬಹುದು. ಕುಂಭ ರಾಶಿಯವರಿಗೆ ಲೋಕಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ. ಲೋಕಪ್ರಜ್ಞೆ ಅಂತ ಹೇಳೋದಾದ್ರೆ ಕುಂಭ ರಾಶಿಯವರಿಗೆ ಪ್ರಪಂಚದಲ್ಲಿ ಏನೇನಾಗ್ತಿರತ್ತೆ ಅದನ್ನ ತಿಳ್ಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು. ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಈ ಜನರಲ್ ನಾಲೆಡ್ಜ್ ಅನ್ನೋದು ಕುಂಭ ರಾಶಿಯವರಿಗೆ ವಿಪರೀತವಾಗಿರುತ್ತೆ ಅಂತಾನೆ ಹೇಳ್ಬಹುದು. ಸುತ್ತಮುತ್ತ ನಡೆಯೋದ್ರ ಬಗ್ಗೆ ಈ ರಾಶಿಯವರಿಗೆ ಹೆಚ್ಚು ಆಸಕ್ತಿ ಅನ್ನೋದು ಜಾಸ್ತಿ. ಇವ್ರ ಅಕ್ಕಪಕ್ಕ ಏನ್ ನಡೀತಿದೆ, ಇವ್ರ ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನ ಈ ರಾಶಿಯವರು ತಿಳ್ಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಈ ರಾಶಿಯವರೇ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಯಾವುದಾದ್ರೂ ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ಈ ರಾಶಿಯವರು ಯಾವುದೇ ಮುಲಾಜನ್ನ ನೋಡೋಲ್ಲ, ಏನಾಗುತ್ತೆ ಅನ್ನೋದನ್ನು ನೋಡಲ್ಲ. ನಾನು ಗೆಲ್ತೀನಿ ಅನ್ನೋದನ್ನ ಇಟ್ಕೊಂಡು ಈ ರಾಶಿಯವರು ಆ ಕೆಲಸನ ಮಾಡೇ ಮಾಡ್ತಾರೆ. ಹಾಗಾಗಿ ಸಾಧನೆ ಅನ್ನೋದು ಕೂಡ ಈ ರಾಶಿಯವರಿಗೆ ಕಷ್ಟ ಅಂತ ಏನೂ ಅನ್ಸಲ್ಲ. ಎಲ್ಲಾ ತರಹದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇರುತ್ತೆ. ಇವರು ಯಾವುದೇ ಕೆಲಸ ಆಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ, ಒಂದು ಡ್ಯಾನ್ಸ್ ಮಾಡೋದೇ ಆಗಿರಬಹುದು ಅಥವಾ ಒಂದು ಹಾಡು ಹೇಳೋದಾಗಿರಬಹುದು, ಇಲ್ಲ ಯಾವುದಾದ್ರೂ ಓದೋದ್ರಲ್ಲಿರ್ಬೋದು, ಯಾವುದಾದ್ರೂ ಕಾಂಪಿಟೇಷನ್ ಅಲ್ಲಿ ಇರ್ಬೋದು, ಈ ರೀತಿಯಾಗಿ ಏನೇ ಒಂದು ವಿದ್ಯೆ ಕಲಿಬೇಕು ಅಂತ ಅನ್ಕೊಂಡ್ರು ಕೂಡ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇರುತ್ತೆ. ಇವರು ಆಲ್ ಇನ್ ಒನ್ ಅಂತಾನೆ ಹೇಳ್ಬಹುದು. ಏನಾದ್ರೂ ಕೊಡಿ ನಾನು ಮಾಡ್ತೀನಿ ಅನ್ನೋ ಸ್ವಭಾವನ ಕುಂಭ ರಾಶಿಯವರಿಗೆ ದೇವರು ಕೊಟ್ಟಿರ್ತಾರೆ. ಇವರು ಎಲ್ರಿಗೂ ಕೂಡ ಒಳ್ಳೇದನ್ನೇ ಮಾಡ್ತಿರ್ತಾರೆ. ಇವರು ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಲ್ಲ. ಎಲ್ರಿಗೂ ಕೂಡ ಒಳ್ಳೇದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು. ಇವರು ಒಳ್ಳೆಯದನ್ನೇ ಮಾತಾಡ್ತಾರೆ. ಇವ್ರು ಹೇಗೆ ಅಂದ್ರೆ ಮನ್ಸಿನ ಒಳಗೊಂಡಿಟ್ಕೊಂಡು ಹೊರ್ಗೊಂಡಿಟ್ಕೊಂಡು ಮಾತಾಡಲ್ಲ. ಹಾಗೇನೆ ಇವರು ನಮ್ಮವರು, ಇವ್ರಿಗೆ ಒಳ್ಳೇದನ್ನೇ ಮಾತಾಡಬೇಕು, ಇವ್ರು ತಪ್ಪು ಮಾಡಿದ್ರು ಕೂಡ ಒಳ್ಳೇದನ್ನೇ ಹೇಳಬೇಕು ಅನ್ನೋದಲ್ಲ. ಇವರು ಅವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಮಾಡಿದ್ರೆ ಸರಿ ಅಂತಾನೆ ಹೇಳ್ತಾರೆ. ಆ ರೀತಿ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವ್ರಿಗೆ ಹುಟ್ಟಿದಾಗಿಂದಾನೇ ಬಂದ್ಬಿಡತ್ತೆ. ಇವರು ಎಲ್ರಿಗೂ ಕೂಡ ಸಹಾಯ ಅನ್ನೋದನ್ನ ಮಾಡ್ತಾರೆ. ಇವರು ಸಹಾಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು. ಇವರು ಎಲ್ರಿಗೂ ಕೂಡ ತುಂಬಾನೇ ಒಳ್ಳೇದನ್ನೇ ಮಾಡ್ತಿರ್ತಾರೆ, ಒಳ್ಳೇದನ್ನೇ ಮಾತಾಡ್ತಾರೆ. ಹಾಗೆ ಇವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಕೂಡ ಈ ರಾಶಿಯವರು ಮಾಡ್ತಾ ಇರ್ತಾರೆ. ಈ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡ್ರು ಉದ್ಧಾರ ಆಗ್ತಾರೆ. ಇವ್ರ ಹತ್ರ ಬಂದು ಯಾರಾದ್ರೂ ಪ್ರೊಡಕ್ಷನ್ನ ತಗೊಂಡ್ರೆ 100% ಅವ್ರ ಜೀವನ ಉದ್ಧಾರ ಆಗುತ್ತೆ. ಈಗ ಯಾವ್ದಾದ್ರು ಎಜುಕೇಶನ್ ಬಗ್ಗೆ ಬಂದು ಇವ್ರ ಹತ್ರ ಕೇಳಿದ್ರೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅಥವಾ ಏನ್ ಕೆಲಸ ತಗೋಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇವ್ರು ಕೊಡುವಂತಹ ಸಲಹೆ ಪ್ರೆಡಿಕ್ಷನ್ ಅನ್ನೋದು 100% ಸಕ್ಸಸ್ ಆಗುತ್ತೆ ಬೇರೆ ರಾಶಿಯವರಿಗೆ. ಈ ರಾಶಿಯವರು ಬಹಳನೇ ಕಷ್ಟಪಟ್ಟ ನಂತರ ಸುಖದ ಸುಪತ್ತಿಗೆಯಲ್ಲಿ ಮರಿತಾರೆ. ಇವ್ರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ, ತುಂಬಾನೇ ಕಷ್ಟಪಡ್ತಿರ್ತಾರೆ. ಆದ್ರೂ ಕೂಡ ಇವ್ರು ನಿರಂತರ ಪ್ರಯತ್ನ ಅನ್ನೋದನ್ನ ಇವರು ಬಿಡೋದಿಲ್ಲ. ಅಷ್ಟು ಕಷ್ಟಪಡ್ತಿರ್ತಾರೆ. ಖಂಡಿತವಾಗ್ಲೂ ಕೂಡ ನಂಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಇವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ನೋಡಿದವರು ಅಯ್ಯೋ ಇಷ್ಟು ಕಷ್ಟಪಟ್ರು ಇವನ್ಗೆ ಏನ್ ಲಾಭ ಅನ್ನೋ ಥರನೇ ಮಾತಾಡ್ತಿರ್ತಾರೆ. ಆದರೆ ಇವರು ಕಷ್ಟಪಟ್ಟು ತುಂಬ ದಿನ ಕಷ್ಟಪಟ್ಟು ಕೊನೆಗೆ ಇವ್ರಿಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ, ಯಾವ ರೀತಿಯಾದಂತಹ ಸುಖ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಕೂಡ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂತಹ ಸುಖದ ಸುಪ್ಪತ್ತಿಗೆ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟಾಗಿ ಸಿಗುತ್ತೆ. ಇದನ್ನ ಹೇಳಿದ್ನಲ್ವಾ, ಸಕ್ಸಸ್ ಅನ್ನೋದು ಬೇರೆಯವ್ರಿಗೆ ಬೇಗನೆ ಸಿಕ್ಬಿಡ್ಬೋದು, ಆದರೆ ಲೇಟ್ ಆಗೇನೆ ಹೊರಟೋಗ್ಬಿಡುತ್ತೆ. ಆದರೆ ಈ ರಾಶಿಯವ್ರಿಗೆ ಹಂಗಲ್ಲ, ಲೇಟಾಗಿ ಸಿಕ್ಕಿದ್ರು ಕೂಡ ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವ್ರ ಜೀವನದಲ್ಲಿ ಇರುತ್ತೆ.
ಕುಂಭರಾಶಿಯವರು ಜನಸೇವೆನ ಜಾಸ್ತಿ ಮಾಡ್ತಿರ್ತಾರೆ. ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ. ಒಂದು ಅನ್ನದಾನ ಮಾಡಿರಬಹುದು, ಅಥವಾ ಜನಗಳ ಹತ್ರ ಬೆರೆತ್ಕೊಂಡಿರಬಹುದು, ಹಾಗೆ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು. ಈ ರೀತಿ ಸ್ವಭಾವನ ಇವರು ಒಳಗೊಂಡಿಸ್ಕೊಂಡಿರ್ತಾರೆ. ನಿಧಾನವಾಗಿ ಗುರಿ ಮುಟ್ತಾರೆ, ಆದರೆ ಗುರಿ ಮುಟ್ಟಿದ ನಂತರ ಯಾರು ಕೂಡ ಇವ್ರನ್ನ ಸೋಲು ಅನ್ನೋದೇ ಇವ್ರಿಗೆ ಇರೋದಿಲ್ಲ, ಸೋಲ್ಸೋಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ಕುಂಭರಾಶಿಯವರು. ಇವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ. ಹಾಗೇನೆ ಕಷ್ಟಪಟ್ಟು ಪಟ್ಟು ಪಟ್ಟು ಇವ್ರಿಗೆ ಹೇಗೆ ಸಕ್ಸಸ್ ಸಿಗುತ್ತೆ ಅಂದ್ರೆ ಇವ್ರನ್ನ ಯಾರು ಕೂಡ ಸೋಲ್ಸಕ್ಕಾಗಲ್ಲ. ಆ ರೀತಿಯಾದಂತಹ ಸಕ್ಸಸ್ನ ಪಡ್ಕೋತಾರೆ. ತಂದೆ ತಾಯಿ ಆಸ್ತಿ ಮಾಡಿರ್ತಾರೆ ಈ ರಾಶಿಯವರಿಗೆ. ಈ ರಾಶಿಯವರಿಗೆ ತಂದೆ ತಾಯಿಗಳು ಸ್ವಲ್ಪನಾದ್ರೂ ಆಸ್ತಿನ ಮಾಡಿರ್ತಾರೆ. ವೈಭೋಗದ ಜೀವನ ಅನ್ನೋದನ್ನ ಇವರು ಪಡ್ಕೋತಾರೆ. ಇವರು ಐಷಾರಾಮಿ ಜೀವನ ಅನ್ನೋದನ್ನ ಸಾಗಿಸ್ಬೇಕು ಅಂತ ಕಷ್ಟಪಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಆ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡ್ಕೋತಾರೆ ಅಂತಾನೆ ಹೇಳ್ಬಹುದು. ಕುಂಭರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಕೂಡ ಸಂಪಾದನೆ ಮಾಡ್ತಾರೆ. ಇವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ. ನಾನೇನಾದ್ರೂ ಮಾಡಬೇಕು, ನಾನು ಸ್ವಂತವಾಗಿ ಮಾಡಲೇಬೇಕು ಅಂತ ಇವರು ಅನ್ಕೋತಾರೆ. ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ. ಅಕಸ್ಮಾತ್ ಇವ್ರ ಮನೇಲಿ ತಂದೆ ತಾಯಿ ಏನಾದ್ರೂ ಹಣ ಆಸ್ತಿನ ಸಂಪಾದನೆ ಮಾಡಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಇವರು ಅವ್ರಿಗೆ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿನ ಸಂಪಾದಿಸ್ತಾರೆ, ಮನೆ ಕಟ್ಟಿಸ್ಕೋತಾರೆ. ಹಾಗೆ ಇವ್ರ ಜೀವನದಲ್ಲಿ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಇವರು ಪಡ್ಕೋತಾರೆ. ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತೆ. ಇವ್ರಿಗೆ ಮೈಂಡಲ್ಲಿ ಯಾವುದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ, ಅದನ್ನ ಮಾಡ್ಬೇಕಲ್ವಾ ಅನ್ನೋ ತರ ಬದಲಾವಣೆನ ಇವ್ರ ಜೀವನದಲ್ಲಿ ಮಾಡ್ಕೊಳ್ಳೋದು ಈ ರಾಶಿಯವರು ಜಾಸ್ತಿ. ಕೊರಗುವ ಮನೋಭಾವ ಇವರದ್ದು. ಏನಾದ್ರೂ ಇವರು ಒಂದು ತಪ್ಪು ಮಾಡ್ಬಿಟ್ರೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಾಗಿರುತ್ತೆ. ಸಹಾಯ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಉದ್ಧಾರ ಅನ್ನೋದಾಗುತ್ತೆ. ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಇದ್ರೆ ಸರಿ ಅಂತಾನೆ ಹೇಳ್ತಾರೆ. ಹಾಗಾಗಿ ಇವ್ರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ. ಬೇಡದೆ ಇರುವಂತಹ ಮಾತಿಗೆ ಇವರು ಸೊಪ್ಪು ಹಾಕಲ್ಲ. ಯಾರೋ ಬಂದು ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಕೂತ್ಕೊಂಡು ಪೇಷನ್ಸ್ ಆಗಿ ಕೇಳುವಂತಹ ಮನೋಭಾವ ಇರಲ್ಲ. ಯಾಕಂದ್ರೆ ಅವ್ರದ್ದು ತಪ್ಪು ಅಂತ ಗೊತ್ತಿದ್ರೆ ಅವರು ಸೊಪ್ಪು ಕೂಡ ಹಾಕಲ್ಲ. ಇವ್ರ ಟೈಮ್ನ ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಮಾಡ್ಕೊಳ್ಳಲ್ಲ. ಸಮಾಜದಲ್ಲಿ ಉತ್ತಮ ಹೆಸರನ್ನ ಸಂಪಾದಿಸ್ತಾರೆ. ಇವರು ಟೈಮ್ನ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ಉತ್ತಮ ಹೆಸರನ್ನ ಸಂಪಾದಿಸಲ್ವಾ? ಖಂಡಿತವಾಗ್ಲೂ ಸಂಪಾದಿಸ್ತಾರೆ. ಹಾಗೇನೆ ಕುಂಭರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ. ಈಗ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ. ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೋತಾರೆ ಈ ರಾಶಿಯವರು. ಹಾಗೇನೆ ಇವರು ಹೊಗಳಿದ್ರು ತೆಗಳಿದ್ರು ಬೇರೆಯವರು, ಇವರು ಯಾವುದೇ ಕಾರಣಕ್ಕೂ ಕೂಡ ಕರಗಲ್ಲ. ಯಾರೋ ಹೊಗಳು ಬಿಡ್ತಿದ್ದಾರೆ, ನಾನು ಅವ್ರ ಹತ್ರ ಜಾಸ್ತಿ ಕ್ಲೋಸ್ ಆಗಿಬಿಡ್ಬೇಕು, ಯಾರೋ ತೆಗ್ಲು ಬಿಡ್ತಿರ್ತಾರೆ, ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವ ಇರೋರಲ್ಲ ಇವರು. ಯಾವಾಗಲೂ ಒಂದೇ ಥರ ಇರ್ತಾರೆ. ಸದೃಢ ಮನಸ್ಸು ಇವರದಾಗಿರುತ್ತೆ. ಧೈರ್ಯಶಾಲಿಗಳಾಗಿರ್ತಾರೆ. ಇವ್ರ ಮನಸ್ಸು ಹೇಗಿರುತ್ತೆ ಅಂದರೆ ಗಟ್ಟಿಗಿತ್ತಿರು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರುತ್ತೆ, ಧೈರ್ಯವಾಗಿರ್ತಾರೆ ಇವರು. ಯಾವುದಕ್ಕೂ ಕೂಡ ಅಂಜಲ್ಲ, ಯಾವುದಕ್ಕೂ ಕೂಡ ಹೆದರ್ಕೊಳ್ಳಲ್ಲ. ಆ ರೀತಿ ಇರ್ತಾರೆ ಈ ರಾಶಿಯವರು. ನೋಡಿದ್ರಲ್ಲ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತದೆ ಅಂತ. ನೀವು ಕೂಡ ಕುಂಭರಾಶಿಯವರಾಗಿದ್ರೆ ನಿಮಗೂ ಕೂಡ ಇದು ನಿಜ ಅಂತ ಅನ್ನಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.